ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ನೆಲ, ಜಲ, ಪರಿಸರ ಸಂರಕ್ಷಣಾ ಸಮಿತಿ ವತಿಯಿಂದ ಇಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನೆಲ, ಜಲ, ಪರಿಸರ ಸಂರಕ್ಷಣಾ ಚಿಂತನ ಮಂಥನ ಕಾರ್ಯಕ್ರಮವನ್ನು ನಡೆಸಲಾಯಿತು. ನಮ್ಮ ಪರಿಸರ, ನೀರು ಉಳಿಸಿ, ನಮ್ಮ ಜವಾಬ್ದಾರಿ. ಸಸಿ ನೆಡೋಣ, ಮರ ಬೆಳೆಸೋಣ, ಜೀವ ಉಳಿಸಿ. ಪರಿಸರ ಉಳಿದರೆ ನಾವುಳಿಯುತ್ತೇವೆ. ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಇಂದು ಒಂದು ಮರ ನೆಡೋಣ, ನಾಳೆ ಹಸಿರು ಭವಿಷ್ಯ ನಿರ್ಮಿಸೋಣ ಎಂದು ರೈತರತ್ನ ಕುರುಬೂರ್ ಶಾಂತಕುಮಾರ್ ರಾಜ್ಯಾಧ್ಯಕ್ಷರು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯಕ್ಕೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅತಿವೃಷ್ಟಿಯಾಗತಕ್ಕಂಥದ್ದು, ಬರಗಾಲ ಬರ್ತಕ್ಕಂಥದ್ದು, ಇದರ ಹಿನ್ನೆಲೆಯಲ್ಲಿ ರೈತರಿಗೆ ಬಹಳಷ್ಟು ದುಷ್ಪರಿಣಾಮಗಳು ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ದಾವಣಗೆರೆಯಲ್ಲೂ ಕೂಡ ಅಲ್ಲಾಗಿರ್ತಕ್ಕಂಥ ಕೆರೆಗಳನ್ನು ಪುನರುಜ್ಜೀವನಗೊಳಿಸುವ ಕೆಲಸವನ್ನು ಮಾಡ್ತಾ ಇರೋದನ್ನ ನಾನು ನೋಡಿದ್ದೆ. ಮತ್ತು ಕಳೆದ 2 ವರ್ಷಗಳ ಹಿಂದೆ 2.5 ವರ್ಷ 3 ವರ್ಷಗಳು ಇಲ್ಲೇ ಒಂದು ಕಾರ್ಯಕ್ರಮ ಕೂಡ ಮಾಡಿ ಪರಿಸರದ ಬಗ್ಗೆ ಕರ್ನಾಟಕ ನೆಲ ಜಲ ಸಂರಕ್ಷಣಾ ಸಮಿತಿಯಿಂದ ಇದೇ ರಾಮಚಂದ್ರ ಅವರನ್ನ ಕರೆಸಿ ಅವರು ಬಹಳ ಒಳ್ಳೆಯ ವಿಚಾರಗಳನ್ನು ಹೇಳಿದರು. ತುಂಬ ಕಠಿಣವಾದಂಥ ವಿಚಾರಗಳನ್ನ ಹೇಳಿದರು. ಆ ಹಿನ್ನೆಲೆಯಲ್ಲಿ ಇದನ್ನು ಮತ್ತಷ್ಟು ರೂಢಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ನನಗೆ ಅಪರಾಧ ಆಗಿ ನಾನು ಆಸ್ಪತ್ರೆ ಸೇರಿದೆ. ಸುಮಾರು 1 ವರ್ಷ 1.5 ವರ್ಷ ಆಸ್ಪತ್ರೆಯಿಂದ ಬಂದು ಸ್ವಲ್ಪ ಮಟ್ಟಿಗೆ ಚೇತರಿಸಿದ ಮೇಲೆ ಈ ಒಂದು ಕಾರ್ಯವನ್ನು ಮಾಡಲೇಬೇಕು. ಪರಿಸರಕ್ಕೆ ಏನಾದರೂ ಮಾಡಲೇಬೇಕು. ಯಾಕೆಂದರೆ ನಾವು ಮದುವೆ ಆಗಬೇಕಾದ್ರೆ, ಮಕ್ಕಳು ಮದುವೆ ಮಾಡಬೇಕಾದ್ರೆ ಒಳ್ಳೆ ಮರ ಬೇಕು, ಒಳ್ಳೆ ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಆದರೆ ನಮ್ಮ ಸಮಾಜಕ್ಕೆ ಬೇಕಾದಂಥ ಕೊಡುಗೆ ಏನು, ಮುಂದಿನ ತಲೆಮಾರಿಗೆ ಬೇಕಾದಂಥ ವ್ಯವಸ್ಥೆಗಳೇನು ಅಂತ ಯಾರು ಚಿಂತನೆ ಮಾಡ್ತಾರೆ. ಇವತ್ತು ನಾವೆಲ್ಲ ತಿನ್ನುವಂಥ ಆಹಾರ ಭಾಳ ಕೆಟ್ಟ ಆಹಾರ ಆಗಿದೆ. ನಮ್ಮ ಆರೋಗ್ಯದಲ್ಲಿ ಭಾಳಷ್ಟು ಬದಲಾವಣೆಗಳಾಗಿದೆ. ನಮ್ಮ ಒಂದು ವಾತಾವರಣ ಕೂಡ ಭಾಳಷ್ಟು ಬದಲಾವಣೆ ಇದೆ. ಆ ಹಿನ್ನೆಲೆಯಲ್ಲಿ ಈ ರೈತರನ್ನು ಮೋಟಿವೇಟ್ ಮಾಡಲೇಬೇಕು ರಾಜ್ಯಾದ್ಯಂತ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಇವತ್ತು ಚಿಂತನೆ ಮಾಡಿದಾಗ ಯಾರ್ಯಾರನ್ನು ಕರಿಬೇಕು, ಇದಕ್ಕೆ ಯಾರು ಸೂಕ್ತ ಅಂತ ನಾನು ಆಲೋಚನೆ ಮಾಡುವಾಗ ಹಲವಾರು ಜನರ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿತು. ಮೊದಲನೇದಾಗಿ ಧರ್ಮಸ್ಥಳ ಸಂಸ್ಥೆಯ ಮುಖ್ಯಸ್ಥರು ಮೇಡಮ್ ಅವರು ಕೂಡ ಈ ಕಾರ್ಯವನ್ನು ಬೆಂಗಳೂರಲ್ಲಿ ಮಾಡ್ತಾಯಿದ್ದಾರೆ, ಕೆರೆಗಳ ಪುನರುಜ್ಜೀವನ ಕಾರ್ಯವನ್ನು. ಮತ್ತು ರಾಮ್ ಪ್ರಸಾದ್ ಅವರು ಬೆಂಗಳೂರಲ್ಲಿ ಭಾಳಷ್ಟು ಕೆರೆಗಳನ್ನು ಪುನರುಜ್ಜೀವನಗೊಳಿಸಿ ಒಂದು ಒಳ್ಳೆಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ನಮಗೆ ತಿಳಿದು ಬಂದು ಅವರು ಕೂಡ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಅಂತೇಳಿ ಅವರು ಕೂಡ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಭಾಳ ಮುಖ್ಯವಾಗಿ ನಾವು ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಮಹಿಮಾ ಪಡೆಯೋದು ಕೂಡ ಸಮಾಜದ ಬಗ್ಗೆ ಮತ್ತು ಆಹಾರದ ಬಗ್ಗೆ, ಪರಿಸರದ ಬಗ್ಗೆ ಭಾಳಷ್ಟು ಕಾಳಜಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಈ ಕೆಲಸವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ಮುಖ್ಯಮಂತ್ರಿ ಅವರು ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಿದ್ದೀವಿ. ಭಾಳ ಮುಖ್ಯವಾಗಿ ರಾಜ್ಯದಲ್ಲಿ ಸುಮಾರು 42,000 ಕೆರೆಗಳು, ಆ ಕೆರೆಗಳಲ್ಲಿ ಸುಮಾರು 15,000 ಹೆಚ್ಚು ಕೆರೆಗಳನ್ನು ಕೂಡ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ. ಬರೋದು ಕೆರೆಗಳನ್ನು ಬಿಡ್ತಾ ಇಲ್ಲ ಅನ್ನುವಂಥ ವಿಚಾರ ಇದೆ. ಆ ಕೆರೆಗಳನ್ನು ಒಂದು ತೆರವು ಮಾಡಿಸುವಂಥ ಕೆಲಸ ಆಗಬೇಕಾಗ್ತದೆ. ಮತ್ತು ಈ ಕೆರೆಗಳು ತುಂಬುವುದರಿಂದ ನಮಗೇನು ಅಂತ ರೈತರು ಅನ್ಬೋದು. 42,000 ಕೆರೆಗಳು ತುಂಬಿದ್ರೆ ನಿಜವಾಗೂ ಕೂಡ ಅಲ್ಲಿರ್ತಕ್ಕಂಥ ಊರು ಮಣ್ಣನ್ನು ತೆಗೆದು ಹಾಕಿದ್ರೆ ಜಮೀನುಗಳಿಗೆ ಫಲವತ್ತತೆ ಶುರು ಆಗ್ತದೆ. ತೆಲಂಗಾಣ ರಾಜ್ಯದಲ್ಲಿ ಈ ಒಂದು ಕಾರ್ಯವನ್ನು ಮಾಡಿ ರೈತರ ಜಮೀನು ಕೂಡ ಫಲವತ್ತತೆಯನ್ನು ಹೆಚ್ಚಿದೆ. ನಾನು ಅದನ್ನು ಕಣ್ಣಾರೆ ನೋಡ್ತೇನೆ. ಮತ್ತು ಅಂತರ್ಜಲ ಬಾವಿಗಳಲ್ಲಿ ಕೂಡ ಹೆಚ್ಚಳ ಆಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ 40 ಲಕ್ಷ ಕೃಷಿ ಪಂಪ್ಸೆಟ್ಗಳಿದೆ. ಈ 42,000 ಕೆರೆಗಳು ನೀರನ್ನ ಹೆಚ್ಚು ಸಂಗ್ರಹ ಮಾಡಿದೆ ಮತ್ತು ಅದರಿಂದ ನಮ್ಮ ಬಾವಿಗಳಲ್ಲಿ ಅಂತರ್ಜಲದ ಹೆಚ್ಚಳ ಆಗ್ತದೆ ಅನ್ನುವಂಥ ವಿಚಾರ
ವಿಚಾರವನ್ನು ನಾವೆಲ್ಲ ಮಂದನೆ ಮಾಡಿಕೊಂಡ್ರೆ ಖಂಡಿತವಾಗೂ ಕೂಡ ಅನುಕೂಲ ಆಗ್ತದೆ. ಈ ಒಂದು ಮಣ್ಣಿನ ಫಲವತ್ತತೆ ಜಮೀನುಗಳಿಗೆ ಸಾಗಾಣಿಕೆ ಮಾಡಿದ್ರೆ ಆಗ ಮಣ್ಣಿನಲ್ಲಿರ್ತಕ್ಕಂಥ ರಸಗೊಬ್ಬರ ಬಳಕೆ, ಕೀಟನಾಶಕ ಬಳಕೆಯನ್ನು ಕಡಿಮೆ ಮಾಡಿಕೊಳ್ಳಲು ಕೂಡ ಅನುಕೂಲ ಆಗ್ತದೆ. ಇದರಿಂದ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ತರುವಂಥ ಎಲ್ಲ ವಿಚಾರಗಳನ್ನು ಮುಂದೆ ಹೋಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಇದರ ಬಗ್ಗೆ ವಿಶೇಷವಾಗಿ ಚಿಂತನೆ ಮಾಡಬೇಕು. ಮುಂದೆ ಜೂನ್ 5ನೇ ತಾರೀಕು ಏನು ಪರಿಸರ ದಿನ ಬರುತ್ತದೆ, ಅಲ್ಲಿಂದನೇ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತೇಳಿ ರಾಜ್ಯದ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳನ್ನು ಕರೆದು ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಈ ಒಂದು ಪರಿಸರದ ಬಗ್ಗೆ ಅರಿವು ಮೂಡಿಸಬೇಕು. ಮತ್ತು ಬೆಂಗಳೂರು ನಮ್ಮಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬೆಳೆಗಳನ್ನು ಬರ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಮತ್ತು ಕುಡಿಯುವ ನೀರಿಗೆ ಏನು ಈ ಡ್ರೈನಿಂಗ್ ವಾಟರ್ ಬಿಡೋದ್ರಿಂದ ಅದು ಕಲ್ಮಸ ಆಗ್ತಾ ಇದೆ. ಬಹಳಷ್ಟು ರಾಜ್ಯದಲ್ಲಿ ಎಲ್ಲ ಕೆರೆಗಳಲ್ಲಿ ಬೇರೆ ಬೇರೆ ಹಳ್ಳಿಗಳು ತಾಲೂಕು ಪಡೆದ ಏನು ಕಲುಷಿತ ನೀರು ಆ ಕೆರೆಗಳಿಗೆ ಬಂದು ನೀರು ಕೂಡ ಕುಡಿಯುವಂಥ ನೀರು ಕೂಡ ಹಾಳಾಗಿದೆ. ಅದನ್ನಂತೂ ಕೂಡ ನಾವು ಹೋರಾಟಗಳನ್ನು ರೂಪಿಸಬೇಕಾಗ್ತದೆ, ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇದೇ ವಿಚಾರದಲ್ಲಿ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಯಾಕೆಂದರೆ ರೈತರು ಕರ್ನಾಟಕದಲ್ಲಿ 2,000 ರೈತರು ಕಳೆದ ವರ್ಷ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ದೇಶದಲ್ಲೇ 2ನೇ ಸ್ಥಾನದಲ್ಲಿ ಆತ್ಮಹತ್ಯೆ ಕೂಡ ಒಂದು ರಾಜ್ಯ ಅಂತ ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ರೈತರನ್ನು ನಾವು ರಕ್ಷಣೆ ಮಾಡಬೇಕಾದಂಥ ಸಂಘಟನೆಯ ಪ್ರಮುಖರು ಬಹಳ ಮುಖ್ಯವಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಏನೇನು ಈ ಒಂದು ಕ್ಷೇತ್ರದಲ್ಲಿ ಕೆರೆಗಳ ಒಂದು ಪುನರುಜ್ಜೀವನ ರೂಪಿಸುವಂಥದ್ದು, ಪರಿಸರ ಕಾಪಾಡುವಂಥದ್ದು ಇವೆಲ್ಲ ವಿಚಾರದಲ್ಲಿ ಭಾಳಷ್ಟು ಕೆಲಸ ಮಾಡಿರ್ತಕ್ಕಂಥ ಸಂಸ್ಥೆಗಳ ಮುಖ್ಯಸ್ಥರನ್ನೇ ಇದರಲ್ಲಿ ತಂದಿದ್ದೀವಿ. ಅವರೆಲ್ಲ ಹೇಳ್ತಕ್ಕಂಥ ವಿಚಾರಗಳನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ಈ ಒಂದು ಕೆಲಸವನ್ನು ಹಮ್ಮಿಕೊಳ್ಳಿಕ್ಕೆ ನಾವು ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಗಳನ್ನು ನಾವು ಮಾಡೋಣ ಅನ್ನುವಂಥ ಅಭಿಪ್ರಾಯ ಇಟ್ಕೊಂಡು ಇವತ್ತೇನು ನಮ್ಮ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ಮುಖ್ಯಮಂತ್ರಿ ಚಂದ್ರು ನಾವು ಸಂಚಾಲಕರಾಗಿ ಕರ್ನಾಟಕದಲ್ಲಿ ಕಳೆದ ಕಾವೇರಿ ನೀರಿನ ವಿಚಾರ ಬಂದಾಗ ಬೆಂಗಳೂರು ಬಂದನ್ನು ಮಾಡಿ ಅವೇರ್ನೆಸ್ ಮುಗಿಸೋದು ಕೆಲಸ ಮಾಡಿದ್ವಿ. ಅಲ್ಲಿಂದ ನಿರಂತರವಾಗಿ ಬಂದಿರುತ್ತೆ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿ ಬೆಂಗಳೂರು ನಗರದ ಜನರಿಗೂ ಹೊರಗುಡಿಸಬೇಕು, ರಾಜ್ಯದ ರೈತರಿಗೂ ಹೊರಗುಡಿಸಬೇಕು ಅಂತೇಳಿ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳ ಮೂಲಕ ಜನರನ್ನು ಒಂದು ಜಾಗೃತಿ ಮಾಡುವಂಥದ್ದು ನಾವು ಭಾಳ ಮುಖ್ಯ. ನಾನು ವೇದಿಕೆ ಮೂಲಕ ನನಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ನಾನು ಹೇಳಿದಷ್ಟೇ ಸರ್ಕಾರಗಳಿಗೆ ಇದನ್ನು ಉಳಿತಾಯ ಮಾಡ್ಬೋದು ಅಂತ ನಮ್ಮ ರಾಮಚಂದ್ರವರು ಹೇಳಿದ್ರೆ ಭಾಳ ಒಳ್ಳೆಯದಾಗ್ತದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ 42,000 ಕೆರೆಗಳನ್ನು ಪುನರುಜ್ಜೀವನಗೊಳಿಸಲಿಕ್ಕೆ ಏನು ಕೇಂದ್ರ ಸರ್ಕಾರ IT ಕಂಪನಿಗಳಿಗೆ, ಕೈಗಾರಿಕೆಗಳಿಗೆ ಏನು ಒಂದು ತೆರಿಗೆ ಹೆಚ್ಚು ತೆರಿಗೆಯನ್ನು ಹೊಸುವಂಥ ಕಂಪನಿಗಳು ಸಾಮಾಜಿಕ ಕಾರ್ಯಕ್ರಮ ಕೆಲಸವನ್ನು ಮಾಡುವಂಥ ಒಂದು ಹೊಣೆಗಾರಿಕೆಯನ್ನು ವಹಿಸಿದ್ದಾರೆ. ಆ ಹೊಣೆಗಾರಿಕೆಯ ಹಣದಿಂದ ಈ ಕೆರೆಗಳನ್ನು ಪುನರುಜ್ಜೀವನಗೊಳಿಸುವಂಥ ದಿಕ್ಕಲ್ಲಿ ಸರ್ಕಾರಗಳಿಗೆ ಒತ್ತಾಯ ಮಾಡ್ಬೋದಾ ಅನ್ನುವಂಥ ಸಲಹೆಯನ್ನು ಕೊಟ್ಟರೆ ಅದ್ರ ಮೂಲಕ ನಾವು ಮುಂದಿನ ದಿನಗಳಲ್ಲಿ ಜಾಗೃತಿಯನ್ನು ಮೂಡಿಸಿ ರಾಜ್ಯಾದ್ಯಂತ ಎಲ್ಲ ಕೆರೆಗಳನ್ನು ಸಂರಕ್ಷಣೆ ಮಾಡ್ಬೋದು. ಕೆರೆಗಳ ಸಂರಕ್ಷಣೆ ಮತ್ತು ಮರ ಗಿಡ ನೆಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಜಿಲ್ಲೆಯ ಭಾಳಷ್ಟು ಮುಖಂಡರು ಬಂದಿದ್ದೀವಿ. ನಿಮ್ಮ ಜಿಲ್ಲೆಗಳಲ್ಲಿ ಕೂಡ 5ನೇ ತಾರೀಕು ವಿಶ್ವ ಪರಿಸರ ದಿನ ಬರ್ತಾ ಇದೆ. ಆವತ್ತಿನ ದಿನ ನಿಮ್ಮ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರೈತರನ್ನ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಯಾಕೆ ಅಂದ್ಕೊಂಡಿದ್ದೀವಿ ಅನ್ನುವಂಥ ಪ್ರಾಸ್ತಾವಿಕ ವಿವರಗಳನ್ನು ತಿಳಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಈಗ ಎಲ್ರಿಗೂ ಬೇಕಾದಾಗ ಅದನ್ನು ಯಾಕೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದು ನಾವು ಕೇಳಬೇಕಾಗಿದೆ. ಈಗ ನೀವು ಬೆಂಗಳೂರು ನೋಡಿದ್ರೆ, ನಾನು ಬೆಂಗಳೂರು ಬಗ್ಗೆ ಮೊದಲು ಮಾತಾಡ್ತೇನೆ, ನಂತರ ಕರ್ನಾಟಕದ ಬೇರೆ ಭಾಗದ ನಮ್ಮ ಅಭ್ಯಾಸದ ಪ್ರಕಾರ ಕೆರೆಯಲ್ಲಿ ನೀರು ಇರಬೇಕಾದ್ರೆ ಕೆರೆಯ ಸುತ್ತಮುತ್ತ ಇರುವ ಜಲನಯನ ಪ್ರದೇಶದಲ್ಲಿ ನೀರು ನಿಲ್ಲೋದು ಇರಬೇಕು. ಎಷ್ಟು ನೀರು ನಿಂತಿರ್ತೋ ಮಳೆಗಾಲದಲ್ಲಿ, ನಿಮಗೆ ಬೇಸಿಗೆ ಮಳೆಗಾಲ ಆದಮೇಲೆ ಮಿಕ್ಕ 8 ತಿಂಗಳಲ್ಲಿ ನೀರು ಲಭ್ಯತೆ ಇದೆ. ನಮ್ಮ ಅಭ್ಯಾಸದ ಪ್ರಕಾರ ಜಲನಯನ ಪ್ರದೇಶದಲ್ಲಿ ಸ್ಥಳೀಯ ಪ್ರಭೇದಗಳ
ಸಸ್ಯಗಳಿದ್ದಾಗ ಆ ಕೆರೆ ಅಥವಾ ಚಳಿಗಳಲ್ಲಿ 12 ತಿಂಗಳು ನೀರಿದ್ದು ಕಂಡು ಎಲ್ಲಿ ನಡುತಪ್ಪಾಗಿ ಜಲನಯನ ಪ್ರದೇಶದಲ್ಲಿ ಕೋಲಾರ, ತುಮಕೂರು ನೀರಿದಾಗ ಆಕಾರ ಇದೆ. ಅಲ್ಲಿ 6 ತಿಂಗಳು ಮಾತ್ರ ನೀರಿನ ಲಭ್ಯತೆ ಇದೆ. ಎಲ್ಲಿ ಪರಿಸರ ಹಾಳಾಗಿದೆಯೋ ಅಲ್ಲಿ ಬರೀ ಮಳೆಗಾಲದಲ್ಲಿ ನೀರು. ಈಗ ನೀರು ಸಿಕ್ಕಿದಾಗ 12 ತಿಂಗಳು ಸಿಕ್ಕಿದಾಗ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ನಾವು ಅಭ್ಯಾಸ ಮಾಡಿದಾಗ ಎಲ್ಲಿ 12 ತಿಂಗಳು ನೀರು ಇದೆಯೋ ಅಲ್ಲಿ ರೈತ 3 ಬೆಳೆ ಅಥವಾ ಕ್ಯಾಶ್ ಕಪ್ಪು ಆ ರೀತಿ ಬೆಳೆದಾಗ ಅವರಿಗೆ 1 ಎಕರೆಗೆ 1 ವರ್ಷಕ್ಕೆ 1,54,000 ರೂಪಾಯಿ ಆದಾಯ. ಅದೇ ಎಲ್ಲಿ ಪರಿಸರ ಹಾಳಾಗಿದೆಯೋ ಅಥವಾ ನಡುತಪ್ಪಾಗಿದೆಯೋ ಅದು ಮಧ್ಯೆ ಇರೋ ರೈತರಿಗೆ 32,000 ರೂಪಾಯಿ ಅಷ್ಟು ಆದಾಯ ಇದೆ. ಯಾಕಂದರೆ ಅವರು ಒಂದೇ ಒಂದು ಬೆಳೆಯಕ್ಕೆ ಸಾಕು. ಮತ್ತು ನೀವು ಇಳುವರಿ ನೋಡಿದಾಗ ಎಲ್ಲಿ ಸ್ಥಳೀಯ ಪ್ರಭೇದಗಳ ಸಸ್ಯಗಳು ಇದೆಯೋ ಸುತ್ತಮುತ್ತ ಅಲ್ಲಿರುವ ಇಳುವರಿ ನೋಡಿದಾಗ ಭತ್ತನೇ ತಗೊಳ್ಳಿ, 14ರಿಂದ 15 ಕ್ವಿಂಟಲ್ 1 ಎಕರೆಗೆ ಇದ್ದರೆ ಅದೇ ಓಡಾಗದ ಪ್ರದೇಶದಲ್ಲಿ 6ರಿಂದ 8 ಕ್ವಿಂಟಲ್. ಇದು ಇಳುವರಿ ಜಾಸ್ತಿ ಇರಲಿಕ್ಕೆ ಮೂಲ ಕಾರಣ ದುಡ್ಡಿಗೆ ಪರಾಗಸ್ಪರ್ಶ ಮಾಡುವ ಕ್ರಿಮಿಗಳು, ಚಿಟ್ಟೆಗಳು. ಎಲ್ಲಿ ಸ್ಥಳೀಯ ಪ್ರಭೇದಗಳ ಸಸ್ಯಗಳು ಜಾಸ್ತಿ ಇದೆಯೋ ಅಲ್ಲಿ ಪರಾಗಸ್ಪರ್ಶಕ್ಕೆ ಬಹಳ ಚೆನ್ನಾಗಾಗಲು ಮೂಲ ಕಾರಣ ಪರಾಗಸ್ಪರ್ಶ ಮಾಡುವ ಕ್ರಿಮಿಗಳು ಜಾಸ್ತಿ ಇದೆ. ಅಂಶಗಳು ತುಂಬಾ ಜಾಸ್ತಿ ಬರ್ತಾರೆ. ಅಂದ್ರೆ 3ನೇ ಹಂತದ ಸಂಸ್ಕರಣೆ ಆಗುತ್ತಿಲ್ಲ. ಇದೇ 3ನೇ ಹಂತದ ಸಂಸ್ಕರಣೆ KTVA ಲ್ಯಾಂಡು, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲಿರ್ತಕ್ಕಂಥ KTVA ಲ್ಯಾಂಡ್ ಇರತಕ್ಕಂಥ ಅಲ್ಲಿನ ಇವರಿಗೆ 3ನೇ ಹಂತದ ನೀರನ್ನು ಕೊಡಬಹುದಂತೆ. ರೈತರಿಗೆ 3ನೇ ಹಂತದ ನೀರಿನ ಹಕ್ಕಿದೆಯೋ ಇಲ್ಲವೋ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಯಾಕೆಂತಂದ್ರೆ ನೀವು ಅಲ್ಲಂದ್ರೆ ಚಿತ್ರಾಪುರಕ್ಕೂ ಬಂತು. ಇವತ್ತು ನಾವು ಚಿತ್ರಾಪುರದ ಕೆರೆಗಳನ್ನು ನೋಡಿದಾಗ ಕೂಡ ಅಲ್ಲಿ ಯಾವುದೇ ಒಂದು ಹಸು ಚಿಕ್ಕಬಳ್ಳಾಪುರ ಕೆರೆ ಅಥವಾ ದೊಡ್ಡಬಳ್ಳಾಪುರ ಅಥವಾ ಕೋಲಾರದ ಕೆರೆ ನೀರಲ್ಲಿ ಯಾವುದೇ ಒಂದು ಹಸು ಅಥವಾ ಕುರಿ ಹೋಗಿ ನೀರು ಕುಡಿಯೋದನ್ನು ನೋಡಿದ್ದೀರಾ? ನಮಗೆ ಮೊದಲನೇ ಆದ್ಯತೆ ಬೇಕಾಗಿರ್ತಕ್ಕಂಥದ್ದು ಕೆರೆಗಳಲ್ಲಿ ಸಂಸ್ಥೆಗಳ ನೀರಲ್ಲ. ಹೌದು, ಬೇಸಿಗೆ ಅದನ್ನು ನೋಡಿ, ಅದರ ಬಗ್ಗೆ ಅಭ್ಯಂತರ ಇದೆ. ಮಳೆ ಸಮಯದಲ್ಲಿ ಮಳೆ ನೀರನ್ನು ಶೇಖರಣೆ ಮಾಡುವಂಥ ಒಂದು ಕಾರ್ಯ ಆಗಬೇಕು. ಅವಾಗ ಅನ್ನಂತ ಹೇಳಿದ್ರೆ ಏನಾಗಬೇಕು, ಮಳೆ ಬರಬೇಕಿಂತ ಮುಂಚೆ ಆ ನೀರಲ್ಲ ಅಂತ ಏನು ಸಂಸ್ಥೆ ನೀರಿದೆ ಅದೆಲ್ಲ ಹೊರಗೆ ಹೋಗಿ ರೈತರಿಗೆ ಎಲ್ಲೆಲ್ಲಿ ಯಾವ್ಯಾವ ಹೊರಗೆ ಬರಬೇಕು ಅಲ್ಲಿ ಬಂದ್ಕೊಂಡು ಅದು ಸ್ವಲ್ಪ ಖಾಲಿಯಾಗಿದ್ದು ಮಳೆಯ ನೀರನ್ನು ತೆಗೆದುಕೊಂಡಾಗ ನಿಮಗೆ ಸುತ್ತಮುತ್ತಲು ಒಂದು ಜ್ಞಾಪಕ ಇಟ್ಕೋಬೇಕು. ನಾವೀಗ ಬಹುಶಃ ರಾಮಚಂದ್ರ ಅವರು ಅದಕ್ಕೆ ಇದು ಮಾಡ್ತಾರೆ. ಮಳೆಯ ಒಂದು ಪ್ರಮಾಣ ಏನಿದೆ ಅಂದರೆ ಫ್ರೀಕ್ವೆನ್ಸಿ ಅಂತ ಕರೀತೀವಿ, ಅದು ಕಡಿಮೆ ಆಗಿದೆ. ಬಿಡುವಾಗ ಒಂದೇ ಸಮ 100 mm, ಒಂದೇ ಸಮ 60 mm ಮಳೆ ನೀರು. ಈ ಥರ ಆದಾಗ ನೀವು ಮಳೆ ನೀರನ್ನ ಶೇಖರಣೆ ಮಾಡ್ಕೊಳ್ಳಿದ್ರೆ ತಿಂಗಳಿಗೆ 3 ಮಳೆ ಬರುತ್ತೆ, ತಿಂಗಳಿಗೆ 8 ಮಳೆ ಬರುತ್ತೆ. ಇವತ್ತಿಂದ ಕಂಟಿನ್ಯೂಸ್ ಆಗಿ ಮಳೆ ಬರುತ್ತೆ. ಹಂಗೆ ಬರ್ತಾ ಇದೆ. ಒಂದಿನ ಒಂದೇ ಸಮ 100 mm ಬಂದರೆ ಇನ್ನು 4 ದಿನಕ್ಕೆ 5 ದಿನಕ್ಕೆ ಮಳೆ ಇಲ್ಲ. ಆ ಸಮಯದಲ್ಲಿ ಬಂದಂಥ ಮಳೆ ನನ್ನ ಮಳೆ ನೀರು ಕೊಯ್ಲು ಮಾಡದೇ ಇದ್ದರೆ ರೈತರಿಗೂ ಕಷ್ಟ ಆಗುತ್ತೆ. ಇದೇ ಮಳೆ ನೀರು ಕೊಯ್ಲು ಕೆರೆಯಲ್ಲೂ ಆಗಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಮಳೆ ನೀರು, ನಾವು ಕೆರೆಗಳ ಬಗ್ಗೆ ತುಂಬ ಮಾತಾಡ್ತೀವಿ, ಕೆರೆಗಳ ಒತ್ತುವರಿ ಬಗ್ಗೆ ಮಾತಾಡ್ತೀವಿ. ಆದರೆ
ಕಾರ್ಯಪ್ರವೃತ್ತರಾಗಬೇಕು ಅಂತ ಅವರು ಯಾವತ್ತೂ ಕೂಡ ಅವರು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಜನರಿಗೆ ಅವರು ಮಾರ್ಗದರ್ಶನವನ್ನ ಕೊಡ್ತಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ರಾಜ್ಯಾದ್ಯಂತ ಇವತ್ತು ಸುಮಾರು 1077 ಕೆರೆಗಳನ್ನ ಹೂಳೆತ್ತುವಂತ ಯೋಜನೆ ಇದೆ. ಸುಮಾರು 995 ಕೆರೆಗಳ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡು ಅದನ್ನ ಅಲ್ಲಿಯ ಸಮಿತಿಗೆ ಗ್ರಾಮದ ಸಮಿತಿಯವರಿಗೆ ನಾವು ಹಸ್ತಾಂತರವನ್ನು ಮಾಡಿದ್ದೇವೆ. ಯಾಕೆಂತಂದ್ರೆ ಕೆರೆ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಅದರ ನಿರ್ವಹಣೆ ಕೂಡ ಬಹಳ ಮುಖ್ಯ ಆಗುತ್ತೆ. ನಾಳೆ ಕೆರೆ ರಚನೆ ಆದ ನಂತರ ಪುನಶ್ಚೇತನ ಆದ ನಂತರ ಅದಕ್ಕೆ ಕಸಗಳನ್ನು ತಂದು ಹಾಕುವಂಥದ್ದು ಅಥವಾ ನೀರನ್ನ ಕಲುಷಿತಗೊಳಿಸುವಂಥ ಕೆಲಸಗಳಾಗುತ್ತೆ. ಅದರ ಜೊತೆಗೆ ಅದನ್ನು ತಡೆಗಟ್ಟುವಂಥದ್ದು, ಜೊತೆಗೆ ಕೆರೆಯ ಸುತ್ತಮುತ್ತ ಕೆರೆ ದಂಡೆಗಳಲ್ಲಿ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮ, ಕೆರೆ ಮಾತ್ರ ಮಾಡಿ ಬಿಡೋದಲ್ಲ, ಅದರ ದಂಡೆಗಳಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮಗಳು ಕೂಡ ನಾವು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮಾಡ್ತೇವೆ. ಅದನ್ನ ಸ್ಥಳೀಯವಾಗಿ ರಚನೆ ಮಾಡಿದಂಥ ಸಮಿತಿಗೆ ಆ ಜವಾಬ್ದಾರಿಯನ್ನ ಕೊಡ್ತೇವೆ. ಮುಖ್ಯಮಂತ್ರಿಗಳಿಗೆ ಬೇಕಾಗಿಲ್ಲ, ನಾವೆಲ್ಲ ಮುಖ್ಯಮಂತ್ರಿ ಒಟ್ಟಿಗೆ ಆಗ್ಬೇಕಾಗೋದು, ಎಲ್ಲರೂ ಬಗೆಹರಿಸಕ್ಕಾಗಲ್ಲ. ಧನ್ಯವಾದಗಳು. ಬಹಳ ಸುದೀರ್ಘವಾಗಿ, ಬಹಳ ಆಳವಾಗಿ ಮತ್ತು ಎಲ್ಲರೂ ತಜ್ಞರೇ ಕೂಡ ಈ ವಿಚಾರದಲ್ಲಿ ಏನು ಸಬ್ಜೆಕ್ಟು ರೈತ ಸಂಘ ಸಂಘಟನೆ ಒಕ್ಕೂಟ ಶಾಂತಕುಮಾರ್ ಅವರ ನಾಯಕತ್ವದಲ್ಲಿ ನಾನು ಕೈಗೊಳಿಸಿದ್ದೀನಿ. ಕರ್ನಾಟಕ ನೆಲ ಜಲ ಪರಿಸರ ಸಂರಕ್ಷಣಾ ಸಮಿತಿ, ಈ ನೆಲ ಜಲ ಪರಿಸರ ಸಂರಕ್ಷಣಾ ಚಿಂತನಾ ಮಂತ್ರದಲ್ಲಿ ಒಳ್ಳೆಯ ಔಟ್ಕಮ್ ಬರ್ತಾ ಇದೆ ನಮಗೆ ಕಂಡು ನಮಗೆ. ಅದು ಯಾಕಾದ್ರೂ ಇಲ್ಲಿ ಒಂದು ನಿಧಾನಕ್ಕಾದ್ರೂ ಆಗಲಿ. ಹಾಗೆ ನೀವು 7 ದಾಟಬೇಕಾಗಿಲ್ಲ ಮಾಡಿದ್ರೆ ಒಂದರಲ್ಲೇ ದುಃಖ ಪಟ್ಕೊಳ್ಳೋದಿಲ್ಲ. 7 8 ಆಗಿಟ್ಕೊಂಡೆ ಅದು ಎಷ್ಟು ಮಾಡೋಣ, ಮೈಕಾಗಿ ಕಲ್ಲೊಡಿತದೆ ಇರಬೇಕು, ಕಲ್ಲು ನಿಲ್ಲಿಸಬಾರ್ದು. ಯಾವತ್ತೋ ಒಂದು ದಿವಸ ಒಳ್ಳೆ ಸಿಕ್ಕತ್ತೆ, ಮತ್ತು ಅದಕ್ಕೆ ಕಾಲ ಕೊಡ್ಬೇಕು ಅನ್ಸುತ್ತೆ. ಒಂದು ಮಾತನ್ನು ನಾನು ಹೇಳಿ ಆಮೇಲೆ ಪ್ರಾಸ್ತಾವಿಕವಾಗಿ ನಾನೀಗ ನಮ್ಮ ಉದ್ಘಾಟನೆ ಮಾಡಿದಂಥ ರಾಮಚಂದ್ರ ಬಹಳ ಚೆನ್ನಾಗಿದೆ. ನಾವು ಆ ಥರದ ಸರಳವಾದ ವಿಚಾರವನ್ನು ಎಲ್ಲರೂ ತಲುಪಿಸಬೇಕಾಗಿದೆ. ರಾಜ್ಯಾದ್ಯಂತ ಈಗಿನ ಮಾಧ್ಯಮ ಮುಖೇನ ತಲುಪಿಸೋದು ಕಷ್ಟ ಇದೆ. ಕಾರಣ ಅವರು ಕೂಡ ಇಕ್ಕಟ್ಟು ಬಿಕ್ಕಟ್ಟದಲ್ಲಿ TRP ಕಾರ್ಯಕ್ರಮಗಳಿಗೆ ಯಾವುದು ಬರೀಬೇಕು ಯಾವುದು ಬರೀಬಾರದು ಒದ್ದಾಟದಲ್ಲಿದ್ದಾರೆ. ಅವ್ರದ್ದು ತಪ್ಪಿಲ್ಲ, ಅವರು ವ್ಯಾಪಾರ ಆಗಬೇಕಾಗಿದೆ, ಪೇಪರ್ ನಡೆಯಲ್ಲ ಇದ್ದಾರೆ. ಟಿವಿ ಮಾಧ್ಯಮದವರಿಗೆ ವೈಭವೀಕರಿಸಿದ್ರೆ ಸುದ್ದಿ ಹೋಗಲ್ಲ, TRP ಸಿಕ್ಕಲ್ಲ. ಆ ಇಕ್ಕಟ್ಟಲ್ಲ ಇಂಥ ವಿಚಾರವನ್ನು ಒಂದು ನಿರ್ವಹಣೆ ಕಷ್ಟ ಆಗಿದ್ದಾವೆ. ನಾನು ಅವ್ರಿಗೆ ಬೈತಾ ಇದ್ದೆ. ಹಾಗಾಗಿ ಇನ್ನ ನಮಗೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಬಗ್ಗೆ ಮಾತಾಡೋ ಸ್ಥಿತಿನೇ ಇಲ್ಲ ನಾವು. ಈಗ ನಾವು ಏನನ್ನ ಶುದ್ಧೀಕರಣ ಮಾಡಬೇಕಾಗಿದೆ, ಜಲ ನೆಲ ಸಂರಕ್ಷಣೆಗಳಲ್ಲ, ರಾಜಕೀಯ ವ್ಯಕ್ತಿಗಳನ್ನೇ ಶುದ್ಧೀಕರಣ ಮಾಡಬೇಕಾಗಿದೆ, ವ್ಯವಸ್ಥೆಯಿಂದ ಶುದ್ಧೀಕರಣ ಮಾಡಬೇಕಾಗಿದೆ. ಅಂತ ಒಂದು ಕೆಟ್ಟ ಸ್ಥಿತಿಯಲ್ಲಿ ಶುದ್ಧೀಕರಣ ಎಲ್ಲಿ ಆಗಬೇಕು? ನೀರಿನ ಶುದ್ಧೀಕರಣ ಅಲ್ಲ, ಕೆಡಿಸಿದ್ದಾನೆ. ಭೂಮಿಗೂ ಕೆಡಿಸಿದ್ದಾನೆ. ಆದ್ರೆ ಈ ಭೂಮಿಯನ್ನೇ ಶುದ್ಧೀಕರಣ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಯಾರನ್ನು ಮಾಡಬೇಕಾಗಿದೆ? ಇವತ್ತಿನ ದಿವಸ ನಾವು ಆತ್ಮ ಶುದ್ಧೀಕರಣ ಆಗಬೇಕಾಗಿದೆ. ಈಗಾಗಲೇ ಬೇರೆ ಥರದಲ್ಲೇ ಹೇಳಿದ್ದಾರೆ ನಮ್ಮ ಸಹೋದರರು. ಆಮೇಲೆ ದೇಹ ಶುದ್ಧೀಕರಣ ಆಗಬೇಕು, ದೇಶ ಶುದ್ಧೀಕರಣ ಆಗಬೇಕು. ದೇಶ ಶುದ್ಧೀಕರಣ ಆಗುತ್ತೆ ಅಂತ ನಾವು ಹೇಳಿದ್ರೆ ಮತ್ತೆ ನಮ್ಮ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ, ನೀವು ಯಾರೋ ಮೊಬೈಲ್ ದೇಶಕ್ಕೆ ಉಪಯೋಗಿಸ್ಬೇಡಿ, ಕಾರು ಉಪಯೋಗಿಸ್ಬೇಡಿ, ಪೆಟ್ರೋಲ್ ಉಪಯೋಗಿಸ್ಬೇಡಿ, ಚಿನ್ನ ಖರೀದಿ ಮಾಡಬೇಡಿ, ಮನೆಯೊಳಗೆ ಕುತ್ಕೊಂಡು ಕೆಲಸ ಮಾಡಿದ್ರು. ರೈತರೇ ನನ್ನ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡೋದು, ಒಟ್ಟಿಗೆ ಏನು ತಿಂತೀರಾ ನೀವು? ಇವೆಲ್ಲ ಯೋಚನೆ ಮಾಡಿದ್ರೆ ಮಾತಾಡ್ಬಿಟ್ರೆ ಹೇಗಾಗಿದೆ? ಅವ್ರ ಉದ್ದೇಶ ಸರಿ ಇರ್ಬೋದು, ಅದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶ ಹಿತಮಿತ ಮಾಡಿ ಇದ್ದುದು ಅಪಾಯದಲ್ಲಿ ನಮಗೆ ಹಾಕಿದ್ದೀವಿ, ಬೆಲೆ ಜಾಸ್ತಿ ಆಗ್ತದೆ, ನಮ್ಮ ಟ್ರೆಸರಿ ಕಡಿಮೆ ಬರ್ತಾ ಇದೆ, ಅದು ಕೊಡೋಕ್ಕೋಸ್ಕರ ನೀವು ಇವೆಲ್ಲ ಕಡಿಮೆ ಮಾಡಿ ಅಂತೆಲ್ಲ ಹೇಳ್ಬೋದು. ಈಗ ಮನೆಯಿಂದಲೇ ಮಾಡಿದ್ರೆ ನೀವೆಲ್ಲ ಮನೆಯಲ್ಲೇ ಕೂತ್ಕೊಂಡ್ರೆ ಹೊಲ ಉಳೋದ್ರೆ ಮನೆ ಒಳಗೊಳಕ್ಕಾಗಿಲ್ಲ. ಎಂಥ ಪರಿಸ್ಥಿತಿ ನೋಡಿ, ಅದನ್ನು ಸಾಮಾನ್ಯವಾಗಿ ತಿದ್ದಬೇಕಾಗಿದೆ, ಚರ್ಚೆ ಗ್ರಾಸವಾಗಿದೆ. ಹಾಗಾಗಿ ಶುದ್ಧೀಕರಣ ಎಲ್ಲೆಲ್ಲ ಆಗಬೇಕಾಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆದ್ರೆ ಈ ಒಂದು ಮಾತನ್ನು ಹೇಳೋದು, 42,000 ಕೆರೆಗಳಿದ್ದು ಇದೆಲ್ಲ ನಾವು ಪರಿಸರದ ವಿಚಾರ ಮಾತಾಡುವಾಗ ಈಗ 12,000 ಕೆರೆಗಳು ಬಹುತೇಕ ಒಳಗೊಂಡಿದ್ದಾವೆ ಬೆಂಗಳೂರಿನಲ್ಲಿದ್ದು. ಆಮೇಲೆ ಅವರೆಲ್ಲ 132 ಒಕ್ಕೂಟದಲ್ಲ ಇದಾಗಿರುತ್ತೆ. ಎಲ್ಲಾ ಕೆರೆಗಳು ಕೂಡ ಶುದ್ಧೀಕರಣ ಮಾಡೋದಕ್ಕಿಂತ ಮುಂಚೆ ಒಂದು ನುಂಗಾಕ್ಬಿಟ್ಟಿದ್ದಾರೆ. ಇವರಾಗಲೇ ಹೇಳಿದ್ದಾರೆ ಈಗ ಏನೇನು ನುಗ್ತಾ ಇದ್ದೀವಿ ಅಂತಂದ್ರೆ ನಾವು ಈ ಕೆಲ ನೆಲ ಅಲ್ಲ ಅದು ಜಾಗಗಳನ್ನೆಲ್ಲ ನುಂಗಾಕಿದ್ದಾರೆ. ಶುದ್ಧೀಕರಣ ಎಲ್ಲಾಗುತ್ತೆ ಅನ್ನೋದು ಬಹಳ ಕಷ್ಟವಾದ ಕೆಲಸ ಆಗುತ್ತೆ. ಈಗ ಹೇಳುದು ಎಷ್ಟು ಅವ್ಯವಸ್ಥೆಯಲ್ಲಿ ಅಂದ್ರೆ ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲಾ ಮುಖ್ಯಮಂತ್ರಿಗಳಿಗೂ ಅನಿವಾರ್ಯ ಸ್ಥಿತಿಯನ್ನು ಒಂದು ಬ್ರ್ಯಾಂಡ್ ಆಗ್ತಾ ಇದೆ. ಅನಿವಾರ್ಯ ಯಾವ್ದಾಗ್ತದೆ ಅಂತಂದ್ರೆ ಅಫಿಷಿಯಲ್ ಆಗ್ತಾ ಬಂದಿದೆ. ಈಗ ಕಳ್ಳತನ ಮಾಡೋದು ಅನಿವಾರ್ಯ, ದರೋಡೆ ಮಾಡೋದು ಅನಿವಾರ್ಯ, ಲೂಟಿ ಮಾಡೋದು ಅನಿವಾರ್ಯ, ಗಣಿ ಭೂಮಿಯಿಂದ ಕಿತ್ಕೊಂಡು ಮಾಡ್ಕೊಳ್ಳೋದು ಅನಿವಾರ್ಯ, ಹೊರದೇಶಕ್ಕೆ ಚಿನ್ನ ತೆಗೆದು ಮಾಡೋದು ನಾವು ಇದು ಅನಿವಾರ್ಯ, ನಾವು ಬರ್ತಿರೋದು ಅನಿವಾರ್ಯವಾಗಬೇಕಲ್ಲ. ಈಗ ಅಂದ್ರೆ ಈಗ ಬಹಳ ಯೋಚನೆ ಮಾಡ್ಬೇಕು, ಸುದೀರ್ಘವಾಗಿ ಯೋಚನೆ ಮಾಡ್ಬೇಕಾಗಿದೆ. ಇಲ್ಲಿಂದ ಪ್ರಾರಂಭ ಮಾಡಿದ್ವಿ ಜಲಗಲ್ಲ. ನಮ್ಮ ಶಾಂತಕುಮಾರ್ ಅವ್ರ ಜೊತೆ ಸುಖ ಸೇರ್ಕೊಂಡು ನಾನು ಮಾಡ್ತೇನೆ. ನಾನು 4-5 ಪಕ್ಷಗಳು ನೋಡ್ಕೊಂಡು ಬಂದಿದ್ದೀನಿ. ಎಲ್ಲ ಕಡೆ ಕೂಡ ಹೋದಾಗ ಬಹಳ ನೀರಾಗಿತ್ತು. ಆಮೇಲೆ ಅಶುದ್ಧವಾದ ವಾತಾವರಣ ಆಗಬೇಕು. ಅದರಿಂದ ಜಾರ್ಖಂಡ್ ಆಚೆ ಬರೋದ್ರ ಕಷ್ಟ ಬಂದು
ಅನ್ಟಚಬಲ್ಸ್, ಅಸ್ಪೃಶ್ಯ. ಅವ್ನು ನೋಡಿ ಅಸಹ್ಯ ಅನ್ಸೋದು ಕೇಳಿದ್ರು ಎಲ್ಲರೂ ಹೊರ ಹಾಕಬೇಕು. ಅವನೇನು ಬ್ರೀಫ್ಕೇಸ್ ಇಟ್ಕೊಂಡು ಬರ್ತಾ ಇಲ್ಲ, ಏನಿಲ್ಲ ಜಾತಿ ಹಿಡ್ಕೊಂಡು ಬರ್ತಾ ಇಲ್ಲ, ಏನಿಲ್ಲ ಶಕ್ತಿ ಹಿಡ್ಕೊಂಡು ಬರ್ತಾ ಇಲ್ಲ, ಮಸಲ್ ಪವರ್ ಇಲ್ಲ ಅನ್ನೋ ಸ್ಥಿತಿ ಬಂದಿದೆ. ರಾಜಕಾರಣದ ವಿಚಾರ ಬಂದಾಗ ಹೇಳುದು ಅದು ಇಲ್ಲಿ ನಾವು ಹೇಳ್ತಿರೋದು. ಇವತ್ತಿನ ದಿವಸ ಎಲ್ಲವೂ ಕೂಡ ನಶಿಸಿ ಹೋಗ್ತಕ್ಕಂಥ ಪರಿಸ್ಥಿತಿ. ಭೂಮಿ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಸಾವಿರಾರು ಲಕ್ಷಾಂತರ ವರ್ಷಗಳ ಇತಿಹಾಸದಲ್ಲಿ ಕೊಟ್ಟಿರ್ತಕ್ಕಂಥದನ್ನ ನಾವೆಲ್ಲರೂ ಸೇರ್ಕೊಂಡು ಪರಿಸರ ಮಾಡ್ತೀವಿ. ಒಂದು ಇವ್ರು ಹೇಳ್ತಕ್ಕಂಥ ವಾದದಲ್ಲಿ ಬಹಳ ಸಂತೋಷ ನನಗೆ. ರಾಮಚಂದ್ರ ಅವರು ಮತ್ತು ನಮ್ಮ ಗೆಳೆಯರಾದಂಥ ಪ್ರಕಾಶ್ ರಾಮಪ್ರಸಾದ್ ಅವರು ಒಂದು ಗಂಭೀರವಾಗಿ ಹೇಳಿದ್ರು. ಅದಕ್ಕೂ ಇದಕ್ಕೂ ಸ್ವಲ್ಪ ಕಾಂಟ್ರಡಿಕ್ಟ್ ಅಂತ ಅನ್ನಿಸ್ತು ನನಗೆ. ಅದನ್ನ ಅವರೇ ಕ್ಲಾರಿಫಿಕೇಶನ್ ಮಾಡಬೇಕಾಗಿತ್ತು. ಆಯಾ ಜಾಗಕ್ಕೆ ಹೋದಾಗ ಅದಾಗ್ತದೆ. ನಾನು ಇನ್ನೊಂದು ಭೂಮಿ ಒಂದು ಅವರಿಗೆ ಉಡಾಕತ್ತೆ ಕಿವಿಗೆ. ಈಗ ಬೇರೆ ದೇಶದಲ್ಲೆಲ್ಲ ಈ ಒಂದಮಣಕ್ಕೆ ಉಚ್ಚವಾಗಿ ಜಾಗ ಇಟ್ಕೊಂಡೆಲ್ಲ ಮಾಡಿಬಿಟ್ಟು ಅದನ್ನೆಲ್ಲ ಸಂಸ್ಕರಣೆ ಮಾಡಿ ಎಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ. ಆದ್ರೆ ಶುದ್ಧವಾಗಿದ್ದಾರೆ. ನಮ್ಮೂರಲ್ಲಿ ಸಿಕ್ಕಿದ ಕಡೆ ಎಲ್ಲ ಉಚ್ಚೋಡಿ ಕಿವಿ ಕಟ್ಸ್ಕೊಡ್ತೀವಲ್ಲ, ಅದು ಒಳ್ಳೇದ ಅಲ್ವಾ? ಆ ಗೊಬ್ಬರ ಎಲ್ಲಿದೆ? ಒಂದೊಂದು ಸಣ್ಣ ಸಣ್ಣದಿರ್ಬೋದು. ಎಷ್ಟು ಕೋಟಿ ಜನ ಇದ್ದೀವಿ ಕರ್ನಾಟಕದಲ್ಲಿ? ಬಹುತೇಕ 75 ಜಾಗ ಬಯಲಲ್ಲೇ ಮಾಡೋದಲ್ವ ನಾವು, ಕೆರೆ ಬಯಲು. ಅದು ಕೂಡ ಶುದ್ಧೀಕರಣ ಮಾಡಬೇಕಾಗಿಲ್ಲ. ಒಳ್ಳೆ ಗೊಬ್ಬರ ಅನ್ನೋದೇ ನನಗೆ ಗೋಚಲಾಗಿರ್ಬೇಕು. ಬಟ್ ಅದರೊಳಗಡೆ ಏನೇನಿತ್ತು ನಮ್ಗೆ ಗೊತ್ತಿರೋದು. ನೈಟ್ರೋಜನ್ ಅದು ಇದು ಅದೇನೇನಿತ್ತು ಸುಗ್ಗಿಟ್ಟು ಹೋಗ್ಬಿಟ್ಟು ನಾವು ಮತ್ತೆ ಪರಿಶುದ್ಧವಾಗಿದ್ದೀವಿ. ಪರಿಶುದ್ಧವಾಗಿಲ್ಲ ನಾವು ಬಿಟ್ಟಂತ ಸುಟ್ಟೋಗ್ಬಿಟ್ಟು ಗತಿ ಏನಾಗಬೇಕಾಗಿತ್ತು ನಾನು ತಮಾಷೆ ಹೇಳ್ತಾ ಇದ್ದೆ. ಅದರಿಂದ ಒಟ್ಟು ವಿಚಾರವನ್ನು ತೆಗೆದುಕೊಂಡಿದ್ದೀರಾ. ನಾವು ಕೈ ಜೋಡಿಸ್ತೀವಿ. ನಾವು ತಜ್ಞರಲ್ಲ ಇಲ್ಲ. 3 ಜನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಸೋದರಿಯವರು ಶೆಟ್ಟಿಯವರು ಕೂಡ ಅದು ಧರ್ಮಸ್ಥಳದ ಹಣಕಾಸಿನ ಖರ್ಚು ವೆಚ್ಚಗಳನ್ನು ಮಾಡ್ತಿರೋದನ್ನ ಸಾರ್ವಜನಿಕವಾಗಿ ನೋಡಿದಾಗ ಬೇಸಿಕ್ ಆಗಿ ಯಾವ್ದು ಬೇಕು ಜನರಿಗೆ ರೈತರಿಗೆ ಅದನ್ನೇ ಮಾಡ್ತಾ ಇದ್ದಾರೆ. ಅದು ಬಹಳ ವಿವರವಾಗಿ ಕೊಟ್ಟಿದ್ದಾರೆ. ಅವ್ರಿಗೂ ಕೊಟ್ಟಿರ್ತಕ್ಕಂಥ ವಿಚಾರವನ್ನು ನಾನು ಈಗ ಬೇಕಂದ್ರೆ ನಾವು ರಾಜಕೀಯ ಶುದ್ಧೀಕರಣ ಆಗದೆ, ವ್ಯವಸ್ಥೆ ಶುದ್ಧೀಕರಣ ಆಗದೆ, ಮತದಾರರ ಶುದ್ಧೀಕರಣ ಆಗದೆ, ಮನುಷ್ಯರು ನಾವು ಶುದ್ಧೀಕರಣ ಆಗದೆ ಸಂಪೂರ್ಣವಾಗಿ ರಾತ್ರೋರಾತ್ರಿಯಿಂದ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಆಗ ತಾತ್ಕಾಲಿಕವಾಗಿ ಇನ್ನೂ ವಿನಾಶಕ್ಕೆ ಹೋಗಿರ್ತಕ್ಕಂಥ ಈ ಭೂಮಿ ಇರ್ತಕ್ಕಂಥ ನಮ್ಮ ಸಮೃದ್ಧವಾದಂಥ ಆಸ್ತಿಯನ್ನ ಕಾಪಾಡ್ಕೋಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿರೋದ್ರಿಂದ ಇವ್ರು ಈಗಾಗಲೇ ಹೇಳಿದ್ರೆ ನಾನು ಹೇಳೋದ್ರಿಂದ ನಮ್ಮ ಒಂದು ಮಹಿಮಾ ಪಾಠದಲ್ಲಿ ಇರ್ತಕ್ಕಂಥ ಶಕ್ತಿ ಏನಪ್ಪ ಅಂತಂದ್ರೆ ನೀವೆಲ್ಲರೂ ಸೇರಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಜಾಗೃತಿಯನ್ನು ಮೂಡಿಸ್ಬೇಕಾದ್ರೆ, ಅರಿವನ್ನು ಮೂಡಿಸ್ಬೇಕಾದ್ರೆ, ಈ ವಿಚಾರವನ್ನು ತಲುಪಿಸೋಕೆ ಸಾಧ್ಯ ಇದೆ. ಅದು ನಮಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಕ್ ಆಗದೆ ಇರೋದಿಲ್ಲ. ನೇರವಾಗಿ ಹೋಗಿ ಮಾಡಕ್ ಸಾಧ್ಯ ಇದೆ. ಅಲ್ಲಿಂದ ಪ್ರಾರಂಭ ಮಾಡೋಣ. ಆಗ ಬಿತ್ತಿದ್ದು ಬೆಳೆ ದೊಡ್ಡದಾಗ್ಬೋದು, ಕಾಡಾಗ್ಬೋದು, ಕಾಡಾಗಿ ಪರಿಸರ ಒಳ್ಳೇದಾಗ್ಬೋದು, ಒಳ್ಳೆ ಆಕ್ಸಿಡೆಂಟ್ ಸಿಗ್ಬೋದು. ಒಂದು ಮಾತನ್ನ ಹೇಳ್ತೀನಿ. ಬಹಳ ಹೆಚ್ಚು ನಾನು ಹೇಳೋದಾಗುತ್ತೆ. ಬಹಳಷ್ಟು ಎಲ್ಲರೂ ಹೇಳಿದ್ದಾರೆ. ಈ ಶುದ್ಧೀಕರಣದ ವಿಚಾರದಲ್ಲಿ ನಾವು ಬಹಳ ಯೋಚನೆ ಮಾಡಬೇಕಾಗಿದೆ. ಇವತ್ತು 100 ಜನ ಏನ್ ಮಾತಾಡಿದ್ರೆ ಅದನ್ನ ಮನಸ್ಸಿಗೆ ಹಾಕೊಳ್ಳೋಣ. ಈ ಸಂಸ್ಥೆ ಅವ್ರು ಹೇಳಿದಾಗ ಚುನಾವಣೆ ನಿಲ್ಲೋದು ಬೇಡ. ನಾನಂತೂ ಡಿಕ್ಲೇರ್ ಮಾಡ್ತೇನೆ ಚುನಾವಣೆ ನಿಲ್ಲಲ್ಲ. ನೀವು ನಿಲ್ಲೋದಿಲ್ಲ. ಇಂಥವ್ರು ಇನ್ಯಾಗ ಸಿಗ್ತಾರೆ ನೋಡಿ. ಇನ್ನೂ ಸ್ವಲ್ಪ ಚೂರು ಆಸೆ ಇಟ್ಕೊಂಡಿದ್ರೆ ಕಷ್ಟ ಆಗ್ತದೆ. ಚುನಾವಣೆ ನಿಲ್ಲೋದು ಬೇಡ. ನಿಂತ ಚುನಾವಣೆ ಗೆದ್ದಂತವ್ರನ್ನ ಕಂಟ್ರೋಲ್ ಇಟ್ಕೊಳ್ಳೋದು ಇವಾಗ ಹೋಗೋಣ, ಪ್ರಯತ್ನ ಮಾಡೋಣ. ಅಂದ್ರೆ ಯಾರು ಗೆದ್ದರೂ ಈ ಕೆಲಸ ಮಾಡೋದು ನೀವು ನಿಂತ್ಕೊಳ್ಳಿ, ಗೆಲ್ಲಬೇಡಿ, ನಿಮ್ಗೆ ಸಪೋರ್ಟ್ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಹೋಗ್ಬೇಕಾಗುತ್ತೆ. ಇದು ತಾಲೂಕು ಪಂಚಾಯತಿಯಿಂದ ನಾವು ಚಿಂತನೆ ಮಾಡಬೇಕಾಗಿದೆ. ಕೇವಲ MLA ಅಲ್ಲ. ಇದು ಬೇರೆ ಮಟ್ಟದಿಂದಲೇ ಶುರುವಾಗಬೇಕಾಗಿದೆ. ಹತ್ತಿರದಲ್ಲೇ ನಮಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಬರ್ತವೆ. ಬರೋದಕ್ಕೂ ಕೂಡ ರಾಜಕಾರಣ ಇದೆ. ಒಬ್ರಿಗೆ ಕೊಡಿಸ್ಬೇಕು ಅಂತ ಇದೆ, ಒಬ್ರಿಗೆ ಬೇಡ ಅಂತ ಇದೆ. ನಮ್ಮ ಪಾರ್ಟಿಗೆ ಎಲ್ಲ ಟೈಮಿಂದ ನೋಡ್ಕೊಂಡು ಮಾಡೋಣ ಅಂತಿದ್ದಾರೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಕೊಡ್ತಾ ಇಲ್ಲ, ದುಡ್ಡು ಕೊಡ್ತಿಲ್ಲ ಅಂತ ಎಲೆಕ್ಷನ್ ಕಮಿಷನ್ ಹೇಳಿರ್ತಾರೆ. ಇವರು ಅವ್ರಿಗೆ ಇಷ್ಟವನ್ನು ಮಾಡ್ತೀವಿ, ನಾವು ಸಿದ್ಧ ಇದ್ದೀವಿ ಅಂತಾರೆ. ಇನ್ನೊಂದು ಕಡೆ ಅರ್ಜಿ ಹಾಕಿದ್ದಾರೆ ಹೈಕೋರ್ಟ್ಗೆ, ತಡೆ 3 ತಿಂಗಳು 6 ತಿಂಗಳು ಹೋಗಿ. ಇಂಥ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಾವು ಈ ಅನಾಹುತಗಳನ್ನು ಹೇಗೆ ತಪ್ಪಿಸ್ಬೇಕು? ಬೆಂಗಳೂರಿಂದು 3ನೇ ಘಟಕ ಶುದ್ಧೀಕರಣ ಇವೆಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅದರಲ್ಲಿ ಯಾವ ಮಟ್ಟಕ್ಕೆ ನಾವು ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸಕ್ಕೆ ಸಾಧ್ಯ ಇದೆ? ನೀವು ಆಗಲೇ 3% ಇಲ್ಲ ಅರಿವಿನ ಜ್ಞಾನ ಇರ್ತಕ್ಕಂಥವ್ರು ಬೆಂಗಳೂರಿನಲ್ಲಿ ಅಧಿಕಾರ ಮಾಡ್ತಕ್ಕಂಥ ಜನರು ಇರೋದು. ಅಂತ ಜಾಗದಲ್ಲಿ 3% ಇದ್ದೀವಿ ಅಂದ್ರೆ 96% ನಾವೆಲ್ಲ ಸೇರಿದ್ದೀವಿ. ಓದೋದು ಬಿಟ್ಟರೆ ಬಹುತೇಕ ಅಂದ್ರೆ ಈ ವಿಚಾರದಲ್ಲಿ ನಾನು ಹೇಳ್ತಿಲ್ಲ. ಈ ಅರಿವಿನ ವಿಚಾರದಲ್ಲಿ ಈ ವೈಜ್ಞಾನಿಕವಾಗಿ ನಾವು ತಿಳ್ಕೊಬೇಕಾಗಿದ್ದಿಲ್ಲ. ನೀರಿನ ವಿಚಾರ, ಜಲದ ವಿಚಾರ, ಭೂಮಿ ವಿಚಾರ, ಅದ್ರ ಬಗ್ಗೆ ಅಷ್ಟು ಗೊತ್ತೇ ಇರಬೇಕಾದ್ರೆ ಬರೀ ಅವರಿಗೆಲ್ಲ ಇಡೀ ದೇಶ ರಾಜ್ಯಾದ್ಯಂತ ನಾವು ಪಸರಿಸಬೇಕಾಗಿರೋದ್ರಿಂದ ಕರಪತ್ರ ಮಾಡಿಕೊಂಡು ನಾವು ಹೋಗೋಣ. ನಮ್ಮ ಕೈಲಾದಷ್ಟು ಮಟ್ಟಿಗೆ ಹೋಗಿ ತಾಲೂಕು ಮಟ್ಟದಲ್ಲಿ ಆ ಪ್ರೋಗ್ರಾಮ್ ತಾಲೂಕು ಮಟ್ಟದಲ್ಲಿ ಇದೇ ತರದ ಚಿಂತೆ ಇರ್ತಕ್ಕಂಥವ್ರು ಈಗಾಗಲೇ ಹೇಳಿದ್ರು. ನೀವು ಇನ್ನೊಂದು ಸಂಘಟನೆ ಮಾಡ್ಕೊಡ್ತೀವಿ, ಅದನ್ನು ಸೇರಿಸ್ಕೊಂಡೇ ಈ ಒಂದು ಜಾಗೃತಿಯನ್ನ ಚುನಾವಣೆ ಕಾಯುವುದೇ ಬೇಡ. ನಾವು ಇನ್ನೊಂದು ಏನು ಕಾಯುವುದೇ ಬೇಡ. ರಾಜ್ಯಾದ್ಯಂತ 8 ಸಾರಿ ಕೊಟ್ಟು ನಮ್ಮ ಲೆವೆಲ್ ಹೋಗಿ
ಮಾಡಿಕೊಂಡು ಇದ್ದಂಥ ಪತ್ರಿಕೆಯ ಲೋಕಲ್ನಲ್ಲಿ ಸಾಮಾನ್ಯವಾಗಿ ಪ್ರಚಾರ ಆಗ್ತದೆ ಈ ಸುದ್ದಿಗಳು. ಇನ್ನು ನಮಗೆ ಬೆಂಗಳೂರಿನಲ್ಲಿ ರಾಜಕೀಯ ಸುದ್ದಿ ಆಗುವಂಥ ಪತ್ರಿಕೆಗಳಾಗದೇ ಇರ್ಬೋದು, ಅಲ್ಲಿ ಆಗ್ತವೆ. ಅದನ್ನು ಸ್ವಲ್ಪ ಮನಸ್ಸು ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಹೆಚ್ಚು ಮಾತಾಡೋದು ಅಗತ್ಯ ಇಲ್ಲ. ಊಟ ಇದೆಯಾ? ಊಟ ಇದೆ ಸರ್, ಇದೆ. ಅದು ತಿಳ್ಕೊಂಡ್ಬಿಟ್ರೆ ಎಷ್ಟು ಮಾತಾಡ್ಬೋದು. ಭಾರತದ ಪ್ರಜೆಯಾಗಿ ಈ ದಿನ ಪ್ರಮಾಣ ಮಾಡುವುದೇನೆಂದರೆ ನನ್ನ ತಾಯಿ ಹೆಸರಿಗೆ ಪ್ರತಿ ವರ್ಷವೂ ಒಂದು ಸಸಿಯನ್ನು ನೆಟ್ಟು ಮರವಾಗಿ ಬೆಳೆಸಿ ಪಕ್ಷಿ ಪ್ರಾಣಿಗಳಿಗೆ ಆಸರೆಯಾಗುವಂತೆ ಕೆರೆ ಕಟ್ಟೆಗಳನ್ನು ಸಂರಕ್ಷಣೆ ವಿಷಯದಲ್ಲಿ ಯಾವುದೇ ಅನುಮಾನವಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಧೈರ್ಯವಾಗಿ ಏರಿಸುತ್ತೇನೆಂದು ಈ ಸಮಾಜಕ್ಕೆ ಹುಟ್ಟಿದ ನಾನು ಪ್ರಮಾಣೀಕರಿಸುತ್ತೇನೆ. ಯಾವುದೇ ಕಾರಣಕ್ಕೂ ಪರಿಸರ ಮತ್ತು ಕೆರೆಗಳ ವಿಷಯದಲ್ಲಿ ಅಸಮರ್ಪಕವಾಗಿ ನಡೆದುಕೊಳ್ಳುವುದಿಲ್ಲವೆಂದು ಪ್ರಮಾಣೀಕರಿಸುತ್ತೇನೆ. ಅದರಲ್ಲಿ ಜನಸಾಮಾನ್ಯರಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸಬೇಕಾದ ಅವಶ್ಯಕತೆ ಇದೆ. ಈಗ ಹವಾಮಾನ ವೈಪರೀತ್ಯ ಆಗ್ತಾಯಿದೆ, ಬರಗಾಲ ಜಾಸ್ತಿ ಆಗ್ತಾಯಿದೆ, ಅತಿವೃಷ್ಟಿ ಆಗ್ತಾಯಿದೆ, ಮತ್ತು ಅಂತರ್ಜಲ ಕುಸಿತ ಆಗ್ತಾಯಿದೆ. ಇವೆಲ್ಲದರ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಬೇಕಾದ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ರಾಜ್ಯವ್ಯಾಪಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇದನ್ನು ತೀರ್ಮಾನ ಮಾಡಿ ಇವತ್ತು ಬೆಂಗಳೂರಲ್ಲಿ ಸಾಂಕೇತಿಕವಾಗಿ ಕಾರ್ಯಕ್ರಮ ಮಾಡಿದ್ದೀವಿ. ಇದನ್ನು ಜೂನ್ 5ನೇ ತಾರೀಕು ಪರಿಸರ ದಿನ ಅಂಗವಾಗಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ರೈತರ ಹೊಲದಲ್ಲಿ ಮತ್ತು ರೈತರ ಕೆರೆಗಳಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸಿ ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡಬೇಕು ಅಂತ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಇವತ್ತು ಏನು ನಮ್ಮ ಬಂದಿದ್ದಂಥ ಪರಿಣಿತರು ಹೇಳಿದಂಥ ಪ್ರಕಾರ ನಮ್ಮ ಮುಂದೆ ಎಷ್ಟು ವಿನಾಶಕ್ಕೆ ಹೋಗ್ತಾ ಇದ್ದೀವಿ, ನಮಗೆ ಬೇಕಾದಂಥ ಆಕ್ಸಿಜನ್ ಕಡಿಮೆ ಆಗ್ತಾಯಿದೆ, ಮರ ಗಿಡಗಳು ಕಡಿಮೆ ಆಗ್ತಾಯಿದೆ, ಕುಡಿಯೋ ನೀರು ಕಲುಷಿತ ಆಗ್ತಾಯಿದೆ. ಇವೆಲ್ಲವನ್ನು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪರಿಸರವನ್ನು ಸಂರಕ್ಷಣೆ ಮಾಡೋ ದಿಕ್ಕಿನಲ್ಲಿ ಚಿಂತನೆ ಮಾಡೋದು ಅವಶ್ಯಕತೆ ಇದೆ. ಆ ದಿಕ್ಕಿನಲ್ಲಿ ಈ ಕಾರ್ಯಕ್ರಮವನ್ನು ರಾಜ್ಯವ್ಯಾಪಿ ಎಲ್ಲ ಜಿಲ್ಲೆ ಕೇಂದ್ರಗಳಲ್ಲಿ ಆಚರಣೆ ಮಾಡ್ತೀವಿ. ಆನಂತರ ತಾಲೂಕು ಕೇಂದ್ರಗಳಲ್ಲಿ ಇದು ಒಂದು ದೊಡ್ಡ ಹೋರಾಟದ ರೂಪದಲ್ಲಿ ಈ ಒಂದು ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸ್ತೀವಿ ತೀರ್ಮಾನವನ್ನು ಮಾಡಿದ್ದೇವೆ. ಸರ್, ಇದಲ್ಲದೆ ಕನ್ನಡ ಶಾಲೆಗಳನ್ನು ಮುಗಿಸ್ತಾ ಇದ್ದಾರೆ. ಹೋಬಳಿ ಮಟ್ಟದಲ್ಲಿ ಮ್ಯಾಗ್ನೆಟ್ ಶಾಲೆ ಅದೆಲ್ಲ ಇಂಗ್ಲೀಷ್ ಮೀಡಿಯಮು ಮತ್ತು ಪ್ರೈವೇಟ್ ಅವ್ರು ಕೊಟ್ಬಿಡ್ತಾರೆ. ಕನ್ನಡ ಶಾಲೆಗಳಿಲ್ಲ ಆಯಾ ಹಳ್ಳಿಗಳಲ್ಲಂದರೆ ನಮ್ಮ ಕನ್ನಡ ಶಾಲೆಗಳೇ ಇಲ್ದಂಗೆ ಮಾಡ್ತಾ ಇದ್ದಾರೆ. ಸರ್ಕಾರವೇ ಕನ್ನಡವನ್ನು ನಾಶ ಮಾಡುವಂಥ ಪ್ರಕ್ರಿಯೆಗೆ ಇದು ಮುಂದಾಗಿದೆ. ಕನ್ನಡ ಶಾಲೆಗಳನ್ನು ಮುಚ್ಚಿದ್ರೆ ಕನ್ನಡ ಭಾಷೆಗೆ ಎಲ್ಲಿ ಆದ್ಯತೆ ಸಿಗ್ತದೆ? ನಾಟಕ ಆಡ್ತಾಯಿದೆ ಸರ್ಕಾರ, ಅದು ಆಡಬಾರ್ದು. ಕನ್ನಡ ಶಾಲೆಗಳನ್ನು ಮುಚ್ಚಬಾರ್ದು. ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಗಳಿಂದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊರತೆ ಆಗ್ತದೆ. ಅವ್ರನ್ನ ವಿದ್ಯಾಭ್ಯಾಸದಿಂದ ದೂರ ಇಡುವಂಥ ಸಂಚು ಮಾಡ್ತಾಯಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಕನ್ನಡ ಶಾಲೆಯನ್ನು ಮುಚ್ಚಲಿಕ್ಕೆ ನಮ್ಮ ವಿರೋಧ ಇದೆ.